ಭಾರತದ ಬಾಹ್ಯಾಕಾಶ ಕನಸುಗಳಿಗೆ ಬೆನ್ನೆಲುಬಾದ ಸಂಸ್ಥೆಯಲ್ಲಿ ಏನಾಗ್ತಿದೆ? ಅನುಭವಿ ವಿಜ್ಞಾನಿಗಳು ಒಬ್ಬರ ಹಿಂದೆ ಒಬ್ಬರು ಹೊರಗೆ ನಡೀತಿರುವುದಾದ್ರೂ ಯಾಕೆ? ಇದರ ಹಿಂದೆ ದೊಡ್ಡ ಆಫರ್ಗಳ ಆಟ ಇದೆಯಾ ಅಥವಾ ಇನ್ನೇನಾದರೂ ರಹಸ್ಯ ಕಾರಣಗಳು ಇದೆಯಾ? ಇಲ್ಲಿದೆ 100 ರಾಜೀನಾಮೆಗಳ ಅಸಲಿ ಕಹಾನಿ. 100 ವಿಜ್ಞಾನಿಗಳನ್ನ ನುಂಗಿದ ಇಸ್ರೋ, ಖಾಸಗಿ ಸಂಬಳಕ್ಕೆ ಬೆಚ್ಚಿದ ಬಾಹ್ಯಾಕಾಶ. ಅವು ರಾಕೆಟ್ಗಳನ್ನ ಆಕಾಶಕ್ಕೆ ಹಾರಿಸಿದ ಕೈಗಳು ಈಗ ಖಾಸಗಿ ಕಂಪನಿಗಳ ಆಮಿಷಕ್ಕೆ ಕೈ ಮುಂದೆ ಮಾಡ್ತಿವೆ. ದೇಶದ ಹೆಮ್ಮೆಯ ಇಸ್ರೋದಲ್ಲಿ ಕೆಲಸ ಮಾಡಿದ ಅನುಭವಿ ವಿಜ್ಞಾನಿಗಳನ್ನೇ ಕೋಟಿ ಕೋಟಿ ಸಂಬಳ, ಉನ್ನತ ಹುದ್ದೆಗಳ ಆಮಿಷ ಸೆಳಿತಿದೆಯಾ? ರಾಷ್ಟ್ರದ ಕನಸುಗಳನ್ನು ಸಾಕಾರಗೊಳಿಸಿದ ಮೆದುಳುಗಳು ಸದ್ದಿಲ್ಲದೆ ಸಂಸ್ಥೆಯಿಂದ ಹೊರನಡೆದಿರುವುದು ಯಾಕೆ? ಇದು ಕೇವಲ ರಾಜೀನಾಮೆಯ ಕಥೆಯಲ್ಲ, ಭಾರತದ ಬಾಹ್ಯಾಕಾಶ ಕನಸಿನ ಮುಂದೆ ನಿಂತಿರುವ ಹೊಸ ಸವಾಲಿನ ಕಥೆ. ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ ಗಗನಯಾನ ಅಂತಿಮ ಹಂತದ ಸಿದ್ಧತೆಯಲ್ಲಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಪಗ್ರಹ ಉಡಾವಣೆಗಳು, ಚಂದ್ರ ಮತ್ತು ಮಂಗಳ ಯೋಜನೆಗಳು ಭಾರತದ ಪ್ರತಿಷ್ಠೆಯನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿವೆ. ಆದರೆ ಇಂತಹ ನಿರ್ಣಾಯಕ ಸಮಯದಲ್ಲೇ ಇಸ್ರೋ ಒಳಗೆ ಒಂದು ಸದ್ದಿಲ್ಲದ ಸಂಕಷ್ಟ ಶುರುವಾಗಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ 100ಕ್ಕೂ ಹೆಚ್ಚು ಹಿರಿಯ ವಿಜ್ಞಾನಿಗಳು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ ಎನ್ನಲಾಗಿದೆ. ಈ ಬೆಳವಣಿಗೆ ಬಾಹ್ಯಾಕಾಶ ಇಲಾಖೆಯನ್ನೇ ಎಚ್ಚರಿಸುವಂತೆ ಮಾಡಿದೆ. ಸಾಮಾನ್ಯ ಉದ್ಯೋಗಿಗಳಲ್ಲ, ವರ್ಷಗಳ ಅನುಭವ ಹೊಂದಿರುವ ವಿಜ್ಞಾನಿಗಳು ಒಬ್ಬರ ಹಿಂದೆ ಒಬ್ಬರು ಹೊರಹೋಗ್ತಿರುವುದು ಸರ್ಕಾರದ ಆತಂಕಕ್ಕೆ ಕಾರಣವಾಗಿದೆ. ಇದುವರೆಗೆ ಇಸ್ರೋದ ವಿವಿಧ ಕೇಂದ್ರಗಳ ನಿರ್ದೇಶಕರೇ ರಾಜೀನಾಮೆ ಮತ್ತು ಸ್ವಯಂ ಪ್ರೇರಿತ ನಿವೃತ್ತಿ ಅರ್ಜಿಗಳನ್ನು ಪರಿಶೀಲಿಸಿ ಅನುಮೋದಿಸುವ ಅಧಿಕಾರ ಹೊಂದಿದ್ರು. ಆದರೆ ಈಗ ಆ ಅಧಿಕಾರವನ್ನೇ ಹಿಂಪಡೆಯಲಾಗಿದೆ. ಇದೇ ಜುಲೈ 14ರಂದು ಬಾಹ್ಯಾಕಾಶ ಇಲಾಖೆ ಹೊಸ ಆಂತರಿಕ ಜ್ಞಾಪಕ ಪತ್ರ ಹೊರಡಿಸಿದ್ದು, ಇನ್ನು ಮುಂದೆ ಗ್ರೂಪ್ ಎ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಿಬ್ಬಂದಿಯ ರಾಜೀನಾಮೆಗಳನ್ನು ಸ್ಥಳೀಯವಾಗಿ ಅಂಗೀಕರಿಸುವಂತಿಲ್ಲ ಎಂದು ಸೂಚಿಸಿದೆ. ಪ್ರತಿಯೊಂದು ಅರ್ಜಿಯೂ ನೇರವಾಗಿ ದೆಹಲಿಯಲ್ಲಿರುವ ಉನ್ನತ ಮಟ್ಟದ ಸಮಿತಿಗೆ ಹೋಗಬೇಕು. ಅಲ್ಲೇ ಅಂತಿಮ ತೀರ್ಮಾನವಾಗಲಿದೆ. ಅಧಿಕೃತವಾಗಿ ಸರ್ಕಾರ ಯಾವುದೇ ಕಾರಣ ಹೇಳಿಲ್ಲ, ಆದರೆ ಬಾಹ್ಯಾಕಾಶ ಕ್ಷೇತ್ರದ ತಜ್ಞರು ಒಂದು ಸ್ಪಷ್ಟ ಕಾರಣವನ್ನು ತೋರಿಸ್ತಾ ಇದ್ದಾರೆ. ಭಾರತದಲ್ಲಿ ಖಾಸಗಿ ಬಾಹ್ಯಾಕಾಶ ಉದ್ಯಮ ವೇಗವಾಗಿ ಬೆಳೀತಾ ಇದೆ. ಸ್ಕೈರೂಟ್, ಅಗ್ನಿಕುಲ್ ಸೇರಿದಂತೆ ಅನೇಕ ಖಾಸಗಿ ಸಂಸ್ಥೆಗಳು ಭಾರೀ ಬಂಡವಾಳದೊಂದಿಗೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಕಾಲಿಟ್ಟಿವೆ. ಈ ಕಂಪನಿಗಳು ಇಸ್ರೋದ ಅನುಭವಿ ವಿಜ್ಞಾನಿಗಳಿಗೆ ಸರ್ಕಾರಿ ವೇತನಕ್ಕಿಂತ ಹಲವು ಪಟ್ಟು ಹೆಚ್ಚು ಸಂಬಳ, ಉನ್ನತ ನಾಯಕತ್ವದ ಹುದ್ದೆಗಳು, ಹೆಚ್ಚಿನ ಸ್ವಾತಂತ್ರ್ಯ ಮತ್ತು ವೇಗದ ವೃತ್ತಿ ಜೀವನದ ಬೆಳವಣಿಗೆಯ ಅವಕಾಶ ನೀಡುತ್ತಿವೆ ಎನ್ನಲಾಗ್ತಿದೆ. ಪರಿಣಾಮವಾಗಿ ಹಲವು ವಿಜ್ಞಾನಿಗಳು ಹೊಸ ಅವಕಾಶಗಳತ್ತ ಮುಖ ಮಾಡ್ತಿದ್ದಾರೆ. ಇಸ್ರೋದ ಮಾಜಿ ಅಧಿಕಾರಿಗಳ ಪ್ರಕಾರ ಸಮಸ್ಯೆ ಕೇವಲ ಸಂಬಳವಲ್ಲ, ಸಂಸ್ಥೆಯೊಳಗಿನ ಬಡ್ತಿ ವಿಳಂಬ, ಆಡಳಿತಾತ್ಮಕ ಒತ್ತಡ, ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಕೊರತೆ ಮತ್ತು ನಿಧಾನಗತಿಯ ವ್ಯವಸ್ಥೆಯು ಪ್ರತಿಭಾವಂತರನ್ನ ಹೊರಹೋಗುವಂತೆ ಮಾಡ್ತಿದೆ. ಅಷ್ಟಕ್ಕೂ ಈ ರೀತಿಯ ಪ್ರತಿಭಾ ಪಲಾಯನ ಹೊಸದೇನಲ್ಲ. RTI ಮಾಹಿತಿ ಪ್ರಕಾರ 2012ರಿಂದ 2017ರ ನಡುವೆ ಸುಮಾರು 300ಕ್ಕೂ ಹೆಚ್ಚು ವಿಜ್ಞಾನಿಗಳು ಇಸ್ರೋ ತೊರೆದಿದ್ರು. ಬಾಹ್ಯಾಕಾಶ ವಿಜ್ಞಾನದಲ್ಲಿ ಪ್ರತಿಯೊಬ್ಬ ಹಿರಿಯ ವಿಜ್ಞಾನಿಯ ಅನುಭವವನ್ನು ಕೆಲವೇ ದಿನಗಳಲ್ಲಿ ಮತ್ತೊಬ್ಬರಿಂದ ತುಂಬಲು ಸಾಧ್ಯವಿಲ್ಲ. ಒಬ್ಬ ಪರಿಣಿತ ಹೊರಹೋದ್ರೆ ಅದರ ಪರಿಣಾಮ ಯೋಜನೆಗಳ ಗಡುವಿನ ಮೇಲೆ, ತಾಂತ್ರಿಕ ನಿರ್ಧಾರಗಳ ಮೇಲೆ ಮತ್ತು ದೇಶದ ಬಾಹ್ಯಾಕಾಶ ಸಾಮರ್ಥ್ಯದ ಮೇಲೂ ಬೀಳಬಹುದು. ಸದ್ಯಕ್ಕೆ ಮುಂದೇನಾಗಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ.